ಗುತ್ತಿಗೆದಾರರ ಸಂಘ ಭ್ರಷ್ಟಾಚಾರದ ಗಂಭೀರ ಆರೋಪವನ್ನು ಕೂಡ ಮಾಡಿರುವಂಥ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ. ಸತೀಶ್ ಜಾರಕಿಹೊಳಿ ಅವರೇ, ಸೊ ಇದು ಕಳೆದ ಸರ್ಕಾರದ ವಿರುದ್ಧ ಏನು ಆರೋಪಗಳು ಬರ್ತಿದ್ದು ಅದೇ ರೀತಿ ಕೂಡ ಈ ಸರ್ಕಾರದ ವಿರುದ್ಧ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳಾಗ್ತಿರುವಂಥ ಅವ್ರು ಮಾಡಿದ್ದು ಭ್ರಷ್ಟಾಚಾರ ಬಗ್ಗೆ ಅಲ್ಲ. ಅಂದರೆ ನೀವು ತಾರತಮ್ಯ ಮಾಡ್ತೀರ ಬಿಲ್ ಕೊಡುವಂಗೆ ಅವ್ರದ್ದು ಡಿಮಾಂಡು, ಅಧ್ಯಕ್ಷ ಡಿಮಾಂಡು ತಾರತಮ್ಯ ಮಾಡ್ತಾರೆ. ನಾವು ತಾರತಮ್ಯ ಮಾಡ್ತಾ ಇಲ್ಲ. ನಾವು ಪ್ರಿಯಾರಿಟಿ ಮೇಲೆ ಚಿಕ್ಕವ್ರು ಯಾರಿದ್ದಾರೆ ಫಸ್ಟ್ ಅವ್ರಿಗೆ ಕೊಡ್ತೀವಿ, ಬೇರೆ ಬೇರೆ ಪರ್ಸೆಂಟೇಜ್ ಕೊಡ್ತೀವಿ. ಅವ್ರ ವಾದ ಒಂದೇ ಸಾರಿ ನೀವು ಕೊಟ್ಬಿಡಿ ಹಳೆ ಬರ್ದು ಅವ್ರ ವಾದ. ನಾವಿದ್ದೀವಿ ಎಲ್ಲರಿಗೂ ಸುಮಾರು ಬಾಕಿ ಇದೆ, ಎಲ್ಲರಿಗೂ ಹಂಚಿಕೊಡ್ತೀವಿ ಅಂತ ನಮ್ಮದು. ಅವ್ರಿಗೆ ನಮಗೆ ಇರುವಂಥ ಸಮಸ್ಯೆ ಹಿಂದಿನ ಅಂದರೆ ಅಧ್ಯಕ್ಷರು ಇದ್ದಾಗ ವಾದ. ಈ ಅಧ್ಯಕ್ಷ ನಮ್ಗೆ ಯಾವಾಗ ಕೂಡ ಭೇಟಿಯಾಗಿಲ್ಲ, ಇವ್ರ ಸಮಸ್ಯೆಗಳನ್ನು ಕೂಡ ನಮ್ಗೆ ಹೇಳಿಲ್ಲ. ಸೊ ಹೀಗಾಗಿ ಅವ್ರು ಹೇಳುವಂಥ ಕಾರಣದ ಕೈಗಳು ಅದು ಇದು ಹೇಳೋದ್ರಲ್ಲ ಅರ್ಥ ಇಲ್ಲ. ನಮ್ಮ ಇಲಾಖೆ ಒಳ್ಳೆ ರೀತಿಯಿಂದ ಬಿಲ್ ಕೊಡ್ತಾಯಿದ್ದೀವಿ. ಅದನ್ನು ಕಾಂಟ್ರಾಕ್ಟ್ರೇ ಹೇಳ್ತಾರೆ ಇಂಡಿವಿಜುವಲ್ ಆಗಿ ಕೇಳಿದ್ರೆ. ಚಿತ್ರದಲ್ಲಿ ಯಾವುದು ಸಮಸ್ಯೆ ಅಂತ ಇಲ್ಲವೇ ಇಲ್ಲ. ಅಲ್ಲ, ಇಷ್ಟು ದಿವಸ ಇಲ್ಲದೆ ಇರುವಂಥ ಆರೋಪಗಳು ಈಗ ಯಾಕೆ ದಿಢೀರನ್ನೇ ಮಾಡ್ತಿರುವಂಥದ್ದು? ಯಾಕಂದರೆ ನೀವು ಕೂಡ ತಮ್ಮನ್ನು ಭೇಟಿ ಮಾಡಿಲ್ಲ ಅಂತಲೂ ಮಾತನ್ನು ಹೇಳ್ತಾ ಇದ್ದೀರಾ. ಅಲ್ಲ, ನಾವು ಈ ಸಿಸ್ಟಮ್ನಲ್ಲಿ ಕೊಡ್ತಾ ಇರೋದು 20 ತಿಂಗಳಿಂದ ಕೊಡ್ತಾ ಇದ್ದೀವಿ. ಹೊಸದಲ್ಲಿದು ಈಗೇನು ಅವರ ಆರೋಪ ಏನು ಹೇಳಿದೆ, ಇದು 20 ತಿಂಗಳಿಂದ ನಡೆದು ಬಂದಂಥ ಸಿಸ್ಟಮು, ಇವತ್ತಾಗಿಲ್ಲ ಇದು. ಸೊ ಅವರು ಆರೋಪ ಮಾಡಿದ್ರಲ್ಲಿ ನಮಗೂ ಕೂಡ ಶೇರ್ ಇದೆ. ಸೊ ನೋಡೋಣ, ಅದು ಅವ್ರು ಹೇಳಿದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ನಾವು ಕೂಡ ಚರ್ಚೆ ಮಾಡ್ತೀವಿ. ಅವ್ರು ತಮ್ಮ ಹತ್ರಕ್ಕೆ ಬಂದು ಮಾತಾಡಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ರ? ಹೌದು, ಅಧ್ಯಕ್ಷ ಆದವ್ರು ಮಾತಾಡಿದ್ಬಿಟ್ಟು ಹಂಗೆ ಹೋಗಿ ಡೈರೆಕ್ಟಾಗಿ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಂದರೆ ಇವ್ರದ್ದೇನೋ ಉದ್ದೇಶ ಬೇರೆ ಅಂತ, ಅಧ್ಯಕ್ಷಂದು ಹೊಸ ಅಧ್ಯಕ್ಷ ಉದ್ದೇಶ ಬೇರೆ. ನಮ್ಮ ಜೋಡಿ ಚರ್ಚೆ ಮಾಡದೆ ನೇರವಾಗಿ ಮಾಧ್ಯಮ ಮುಂದೆ ಹೇಳೋದ್ರಲ್ಲಿ ಅರ್ಥ ಇಲ್ಲಲ್ಲ. ನಮ್ಗೆ ಹೇಳಬೇಕಿತ್ತು ಹೌದು ಅಂತ. ನಾವು ಲೆಕ್ಕ ಕೊಡ್ತಿದ್ವಿ, ನಮ್ಮ ಕಡೆ ಲೆಕ್ಕ ಇದೆ, ಯಾರಿಗೆ ಕೊಟ್ಟಿದ್ದೀವಿ, ಹೆಂಗೆ ಕೊಟ್ಟಿದ್ದೀವಿ, ಅವ್ರಿಗೆ ಏನು ಸಮಸ್ಯೆ ಇದೆ ನಾವು ಅದನ್ನು ಹೇಳ್ತಿದ್ದೀವಿ. ಅದು ಬರದೆ ನೇರವಾಗಿ ಮಾಧ್ಯಮ ಕೇಳಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅಂದರೆ ಗುತ್ತಿಗೆದಾರರ ಆರೋಪಗಳ ಹಿಂದೆ ಕಾಣದ ಕೈಗಳು ಇದ್ದಾವೆ ಅನ್ನುವಂಥ ಮಾತು ಹೇಳ್ತಿದ್ರು. ಹೌದು, ಈ ಅಧ್ಯಕ್ಷರ ಬಗ್ಗೆ ನಮ್ಗೆ ಕೂಡ ಡೌಟ್ ಇದೆ. ಯಾಕಂದರೆ ಚರ್ಚೆ ಇಲ್ಲ. ಹಿಂದಿನವ್ರು ಬರ್ತಿದ್ರು, ಸುಮಾರು ಸಾರಿ ಬರ್ತಿದ್ರು, ಚರ್ಚೆ ಮಾಡ್ತಿದ್ರು, ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಈ ಅಧ್ಯಕ್ಷ ಆಗಿ 2 ತಿಂಗಳೇನೋ ಆಗಿದೆ ಹೊಸ ಅಧ್ಯಕ್ಷ. ಆ ತಕ್ಷಣ ನಮ್ಮದು ಒಂದು ಸಾರಿ ಭೇಟಿಯಾಗಿಲ್ಲ. ನೇರವಾಗಿ ಆರೋಪ ಇದ್ದರೆ ಬಹುಶಃ ಇವು ಕಾಣದ ಕೈಯಿಂದ ಇವನ ಇದ್ದಾನೆ, ಸಂಘದ ಅಧ್ಯಕ್ಷ ಕಾಣದ ಕೈಯಿಂದ ಕೆಲಸ ಮಾಡ್ತಿದ್ದಾನೆ. ಸರ್, ಅವರು ಬ್ರೋಕರ್ಗಳು ಕೂಡ ಇದ್ದಾರೆ ಇದರಲ್ಲಿ ಎನ್ನುವಂಥ ಮಧ್ಯವರ್ತಿಗಳ ಹಾವಳಿ ಇದೆ ಅಂತ. ನಮ್ಮಲ್ಲಿ ಯಾರೂ ಬ್ರೋಕರ್ ಇಲ್ಲ. ಇದ್ದರೆ ಇಲ್ಲೇ ಇರಬೇಕು, ಸುತ್ತಾಗ್ತಿದ್ರು. ಇಲ್ಲಿ ಯಾರು ಇರೋಲ್ಲ, ಇಲ್ಲಿ ಯಾರೂ ಇರಲ್ಲ. ಆ ರೀತಿ ಆರೋಪ ಮಾಡೋದ್ರಲ್ಲಿ ಯಾವುದೇ ಹುರುಳಿಲ್ಲ. ಸೊ ಜೊತೆಗೆ ಸರ್, ಇದು ಯಾಕಂದರೆ ಈ ರೀತಿಯ ಒಂದು ಗಂಭೀರ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಮುಂದೆ ನೀವು ಏನು ಈ ವಿಚಾರದಲ್ಲಿ ಅಂತ ನಿರ್ಧಾರವನ್ನು ಕೈಗೊಳ್ತೀರಾ? ಇಲ್ಲ, ಅಧ್ಯಕ್ಷ ಆರೋಪ ಮಾಡುವಂಥದ್ದು ನಾವು ಭಾಳ ಚಿಂತೆಗಿಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗಿಂತ ಬೆಸ್ಟ್ ನಡೆಸ್ತಾ ಇದ್ದೀವಿ ನಾವು. ಅಧ್ಯಕ್ಷಗೇನು ಕಾಳಜಿ ಇದೆ, ಅವನಿಗಿಂತ 100 ಪಟ್ಟು ಕಾಳಜಿ ನನಗಿದೆ. ಯಾಕೆ ನಾನು ಈ ಸೋಷಿಯಲ್ ಇಂಜಿನಿಯರಿಂಗ್ ಬಂದವನು, ಬಡವರು ಫಸ್ಟ್ ಪ್ರಿಯಾರಿಟಿ. ಅಧ್ಯಕ್ಷ ನನಗೇನು ಬುದ್ಧಿ ಮಾತೇಳುವಂಥ ಅವಶ್ಯಕತೆ ಇಲ್ಲ. ಸೊ ನನಗೆ ಯಾರಿಗೆ ಕೊಡಬೇಕು, ಹೆಂಗೆ ಕೊಡಬೇಕು, ಬಡವ್ರು ಯಾರು, ಸಮಸ್ಯೆನಾಗ ಯಾರಿದ್ದಾರೆ ಅವ್ರು ಕೊಡಲಿಕ್ಕೆ ನಾವು ಇದೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಧ್ಯಕ್ಷನ ಆರೋಪ ಮಾಡಿದ ತಕ್ಷಣ ನಾವೇನು ಬದಲಾವಣೆ ಮಾಡೋ ತಕ್ಷಣ ನಮ್ಮ ಸಿಸ್ಟಮ್ ಸರಿಯೇ ಇದೆ, ಸರಿಯಾಗಿ ನಡೆಸ್ತೀವಿ. ಅಲ್ಲ, ರಾಯರೆಡ್ಡಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಅದು ಎಲ್ಲಿ ಹೇಳಿದ ದಾಖಲೆ ಇಲ್ಲ, ಯಾವುದೇ ಮಾಧ್ಯಮದಲ್ಲಿ ಹೇಳಿಲ್ಲ, ಪ್ರೆಸ್ ಮುಂದೆ ಹೇಳಿಲ್ಲ. ಸೊ ಯಾರು ಹೇಳಿದ್ದನ್ನು ಹಾಗೆ ಅದು ಗಾಳಿಯಲ್ಲಿ ತೇಲ್ತಾ ಅದು ನಮ್ಮ ಸರ್ಕಾರದ ವಿರುದ್ಧ ಆರೋಪ ಆಗಿದೆ. ಅದರಲ್ಲಿ ಮುಂದುವರೆದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅಲ್ಲ, ನಮ್ಮ ಸರ್ಕಾರ ವಿರುದ್ಧ 40% ಅಂತ ಆರೋಪ ಮಾಡ್ತಿದ್ರು. ಸೊ ಇವ್ರ ಸರ್ಕಾರ 60% ಆಗ್ತಿದೆ. ಅದು ಸಾಕ್ಷಿ ರಾಯರೆಡ್ಡಿ ಅವರ ಹೇಳಿಕೆನೆ ಅನ್ನುವಂಥ ಮಾತನ್ನು ಪ್ರತಿಪಕ್ಷಗಳು ಹೇಳ್ತಿದ್ದಾವೆ. ಕರೆಕ್ಟ್, ಎಲ್ಲಿದ್ದಾರೆ ಅದು, ಎಲ್ಲಿದೆ ಅನ್ನೋದು ಪ್ರಶ್ನೆ. ದಾಖಲೆ ಎಲ್ಲಿದೆ, ಯಾರು ಮುಂದೆ ಹೇಳಿದ್ದಾರೆ? ಸೊ ಹೀಗಾಗಿ ಅದು ಯಾವುದೂ ಇಲ್ಲ. ಸೊ ಅದು ಬೇಸಲಿಸ್ ಅಂತ, ಅದು ಯಾವುದೇ ಅದಕ್ಕೆ ಆಧಾರ ರಹಿತ. ಸರ್, ನೀವು ಕೂಡ CM ಸಿದ್ದರಾಮಯ್ಯ ಅವರಿಗೆ ಪತ್ರ ಬರ್ತಿದ್ವಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ. ಸೊ ಅದ್ರ ಬಗ್ಗೆ ಇವೆಲ್ಲ ಸ್ಥಳ ಪರಿಶೀಲನೆ ಆಗ್ತಿದೆ 3 ಕಡೆ. ನೋಡಿ, ಅದು ಆ ಭಾಗದವರಿಗೆ, ಉತ್ತರ ಕರ್ನಾಟಕದವರಿಗೆ, ಹೈದರಾಬಾದ್ ಕರ್ನಾಟಕದವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಹಿರಿಯೂರು ಇರ್ಬೋದು ಅಥವಾ ಶಿರಾ, ತುಮಕೂರಿನಲ್ಲಿ ಎಲ್ಲಾರು ಮಾಡಿ ಅಂತ ಸಜೆಷನ್ ಕೊಟ್ಟಿದ್ದೀವಿ. ಸರ್ಕಾರ ಅಂತಿಮವಾಗಿ ಏನು ನಿರ್ಧಾರ ಮಾಡ್ತದೆ ನೋಡೋಣ. ಸೊ ಇದಿಷ್ಟು ಕೂಡ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.